ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ರಿಸೆಪ್ಷನ್ ಮುಗೀತು. ಇವಾಗ ಮುಹೂರ್ತಕ್ಕೆ ರೆಡಿ ಆಗಬೇಕು. ಟೈಮ್ ಎಷ್ಟಾಗಿದೆ ಗೊತ್ತಾ? ಬಾಯ್. ನನ್ನ ಜೊತೆ ಇವಳಿದ್ದಾಳೆ ಇವಾಗ. ಟೈಮ್ ನೋಡಿ ಗೈಸ್, ಇಟ್ಸ್ 3:56. ಎಸ್, ಇವಾಗ ಮುಹೂರ್ತ ಇರೋದು 7:30ಇಂದ 8:30. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವಾಗ ಮಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಗೈಸ್. ಮಂಟಪ ರೆಡಿ ಇದೆ. ಮುಹೂರ್ತಗೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಮುಹೂರ್ತ ಇರೋದು 7:30ಇಂದ 8:30. ಸ್ಕೈಸ್, ನಾವು ಎಂಟ್ರೆನ್ಸಲ್ಲಿ ಇದ್ದೀವಿ. ಏನು ಮೇಡಮ್, ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರ್ತಿದೆ, ಅವಳು ನಗ್ತಾವಳೆ. ಕ್ಲೈಮೇಟ್ ನೋಡಿ ಗಾಯ್ಸ್, ಇವಾಗಿನ್ನು 4 o'clock. ಫುಲ್ ಚಳಿ. ಎಸ್ ಗೈಸ್, ಮುಹೂರ್ತ ಮುಗೀತು. ಇವಾಗ ಹಾಲು ಹಾಕಕ್ಕೆ ಬಂದಿದ್ದೀವಿ. ಮುಹೂರ್ತದ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ನಾವಿವಾಗ ಮದುವೆ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನ? ನಾವು ಇವಾಗ ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ನಾಮಕರಣ ಮುಗಿಸ್ಕೊಂಡು ಮತ್ತೆ ವಿಜಯಪುರಕ್ಕೆ ಹೋಗ್ಬೇಕು. ಅಲ್ಲೊಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ ಇದೆ. ಇವತ್ತು ಫುಲ್ಲು ಸಂಡೇ, ಫುಲ್ಲು ಸುತ್ತಾಡೋದೆ. ಓಕೆ ಗೈಸ್, ನಾಮಕರಣಕ್ಕೆ ಹೋದ್ಮೇಲೆ ಸಿಗ್ತೀವಿ. ಗೈಸ್, ಏನು ಗೊತ್ತಾ, ಮದುವೆ ಇದ್ದಿದ್ದು ನನ್ನ MSc ಫ್ರೆಂಡು, ಬೆಸ್ಟ್ ಫ್ರೆಂಡು. ಸೊ ನೈಟ್ ಪೂರ್ತಿ ಆ ಶಾಸ್ತ್ರಗಳು ಅದು ಇದು ಇತ್ತಲ್ವ, ಎಲ್ಲನೂ ನೋಡಿಕೊಂಡು ಒಂದು ಚೂರು ನಿದ್ದೆ ಮಾಡಿಲ್ಲ. ಕಣ್ಣಂತೂ ನಿದ್ದೆ ಎಳೀತಾ ಇದೆ. ಇವರು ನೈಟೆಲ್ಲ ನಿದ್ದೆ ಮಾಡಿದ್ರು, ಇವಾಗ ನಿದ್ದೆ ಅಂತ ಇದ್ದಾರೆ. ಅದಕ್ಕೆ ನಿದ್ದೆ ಆಗಿದೆ, ಅದಕ್ಕೆ ಡ್ರೈವಿಂಗ್ ಮಾಡ್ತಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಕಷ್ಟ ಅನಿಸ್ತಾ ಇದೆ. ಎಸ್ ಗೈಸ್, ನಾವು ಇವಾಗ ಎಲ್ಲಿದ್ದೀವಿ ಹೇಳಿ? ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಚಿಕ್ಕಬಳ್ಳಾಪುರ DC ಆಫೀಸ್. ಓ, ನಮ್ಮ DC ಆಫೀಸ್. ಎಸ್ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಎಸ್ ಗೈಸ್, ನಾವಿವಾಗ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ ಗೈಸ್. ಜನ ಇರಲಿಲ್ಲ, ಯಾಕಂದರೆ ನಾವು ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ವಿ. ಬಟ್ ಚೆನ್ನಾಗಿ ದರ್ಶನ ಆಯಿತು, ರಶ್ ಇರಲಿಲ್ಲ. 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಎಸ್ ಗೈಸ್, ಈ ಟೆಂಪಲಲ್ಲಿ ತಾಯ್ತ ಕೊಡ್ತಾರೆ. ಮನೆಗೆ ತೊಗೊಂಡಿದ್ದೀವಿ, ನಾವು ಇಲ್ಲೇ ಕಟ್ಕೊಂಡಿದ್ದೀವಿ. ಮನೆಯವ್ರಿಗೆಲ್ಲ ಒಂದೊಂದು ತೊಗೊಂಡಿದ್ದೀವಿ ಗೈಸ್. ಎಸ್ ಗೈಸ್, ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ. ನಮ್ಮವರಂತೂ ಫುಲ್ ಬ್ಯುಸಿ. ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ, ಮೇಲ್ ಟೈಪ್ ಮಾಡ್ಕೊಂಡು ಕೂತಿದ್ದಾರೆ. ಎಸ್ ಗೈಸ್, ದರ್ಶನ ಅಂತೂ ಚೆನ್ನಾಗಾಯಿತು. 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇದಕ್ಕಿಂತ ಮುಂಚೆನೂ ಬಂದಿದ್ದೀವಿ, ಆದರೆ ಯಾವತ್ತೂ ಇಷ್ಟು ಚೆನ್ನಾಗಿ ಇಷ್ಟು ಹತ್ರದಲ್ಲಿ ದರ್ಶನ ಆಗಿರಲಿಲ್ಲ. ಇವತ್ತು ಲೇಟಾಗಿ ಬಂದಿದ್ದಕ್ಕೂ ಒಳ್ಳೆಯದಾಯಿತು. ಇಲ್ಲೇ ತಾಯ್ತ ಕಟ್ಸ್ಕೊಂಡ್ವಿ. ಇಲ್ಲೇ ನಾವು ತಾಯ್ತನ ಇಲ್ಲೇ ಕಟ್ಸ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಇಲ್ಲೇ ಬಂದು ಕಟ್ಸ್ಕೊಂಡಿದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಎಸ್ ಗೈಸ್, ಹೊರಡ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು. ಅಂದರೆ ಇದು ರೋಡ್ ಪಕ್ಕನೇ ಇದೆ ದೇವಸ್ಥಾನ. ಪಾರ್ಕಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್. ಯಾರ್ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ಅವರೆಲ್ಲ ಯಾರ್ಯಾರು ಬಂದು ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಗೈಸ್. ನೋಡೋಣ ಯಾರ್ಯಾರೆಲ್ಲ ನೋಡಿದ್ದೀರಾ ಈ ಟೆಂಪಲ್ ಅಂತ. ಆ್ಯಂಡ್ ಔಟ್ಸೈಡ್ ಬಂದರೆ ಇಲ್ಲಿ ಸ್ಟ್ಯಾಚ್ಯೂ ಇದೆ, ಎಲ್ಲ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಗೈಸ್. ಎಲ್ಲ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ.
ಏನೋ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪೀಸ್, ನೆಮ್ಮದಿ, ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ರೋಡ್ ಪಕ್ಕನೇ ದೇವಸ್ಥಾನ ಗೈಸ್. ನಮ್ಮವರಂತೂ ಇನ್ನೂ ಮೇಲ್ ಟೈಪ್ ಮಾಡಿದ್ದಾಗಿಲ್ಲ, ಇನ್ನೂ ಟೈಪ್ ಮಾಡ್ತಾನೇ ಇದ್ದಾರೆ. ನೆಕ್ಸ್ಟ್ ಯಾರಾದರೂ ಈ ಟೆಂಪಲ್ಗೆ ಬರೋ ಹಂಗಿದ್ರೆ 8:30 ಒಳಗಡೆ ಬನ್ನಿ ಗೈಸ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಓಕೆ ಗೈಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.